ಸರ್ ನಾನು ಯಾವಾಗಲೂ ಹೇಳ್ತೇನೆ, ನಾವು ವೆರಿಕೋಸ್ ಬಗ್ಗೆ ಹೇಳುವಾಗ ಅಂದರೆ ಲಾಂಗ್ ಫಿಟ್ಟಿಂಗ್, ಲಾಂಗ್ ಸ್ಟ್ಯಾಂಡಿಂಗು ಮತ್ತು ನೈಟ್ ನಿದ್ದೆ ಬಿಡೋದು ಅದೆಲ್ಲ ಮೇನ್. ಯಾವಾಗ ನೈಟ್ ನಿದ್ದೆ ಬಿಟ್ಟಾಗ ಅಲ್ಲಿ ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಮತ್ತು ನಮ್ಮದು ಬಯೋ ಸೈಕಲ್ ಆಲ್ಟ್ರ್ ಆಗುತ್ತೆ ಮತ್ತು ಅಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಕೆರೋಟಿನಿನ್ ಜಾಸ್ತಿ ಆಗುತ್ತೆ, ಅದು ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ. ಮತ್ತು ನಿಮ್ಮದು ಮೆಟಬಾಲಿಕ್ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ. ನಿಮ್ಮದು ಪ್ಯಾಂಕ್ರಿಯಾಸ್ ಸರಿ ವರ್ಕ್ ಮಾಡಲ್ಲ, ಅದರಿಂದ ಇನ್ಸುಲಿನ್ ಸೆಕ್ರೇಷನ್ ಆಲ್ಟ್ರ್ ಆಗಿ ನಿಮಗೆ ಶುಗರ್ ಬರೋದು ಗ್ಯಾರಂಟಿ. ಮತ್ತು ಒಬೆಸಿಟಿ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮದು ಡೈಜೆಷನ್ ಪ್ರಾಬ್ಲಮ್ ಬರ್ತದೆ. ಟೋಟಲಿ ನೈಟ್ ಶಿಫ್ಟ್ ಅಂದರೆ ನಮ್ದು ಈಗ ಒಂದು ಸೈಕಲ್ ಇರುತ್ತೆ, ಬಯೋ ಸೈಕಲ್ ಅಂತ. ನಾವು ಬೆಳಿಗ್ಗೆ ವರ್ಕ್ ಮಾಡಬೇಕು, ನೈಟ್ ನಿದ್ದೆ ಮಾಡಿದಾಗ ನಮ್ಮದು ಹಾರ್ಮೋನ್ ಸೆಕ್ರೇಷನ್ ಕರೆಕ್ಟ್ ಆಗ್ತದೆ. ಆವಾಗ ನಮ್ಮದು ಮೆಟಬಾಲಿಕ್ ಡಿಸಾರ್ಡರ್ ಬರುವುದಿಲ್ಲ. ಈಗ ಡಯಾಬಿಟೀಸು ಅದೆಲ್ಲ ಮೇನ್ ಮೆಟಬಾಲಿಕ್ ಡಿಸೈಡ್, ಥೈರಾಯ್ಡು. ನಾವು ಮೆಟಬಾಲಿಸಮ್ ಕರೆಕ್ಟ್ ಮಾಡಬೇಕಾದ್ರೆ ನಮ್ಮ ಲೈಫ್ ಸ್ಟೈಲ್ ಸರಿ ಇರಬೇಕು. ಅದು ನಮ್ಮಲ್ಲಿ ಹೇಳ್ತಾರೆ ಆಯುರ್ವೇದ ದಿನಚರಿ ಅಂತ. ಬೆಳಗಿಂದ ಸಂಜೆವರೆಗೆ ಹೇಗಿರಬೇಕು ಅದನ್ನ ಫಾಲೋ ಮಾಡಿದರೆ ಮೆಟಬಾಲಿಕ್ ಡಿಸೀಸ್ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಬೋದು. ಸರ್ ಮೊಬೈಲ್ ಬಳಕೆಯಿಂದ ನೀವು ಆಗ ಹೇಳನಲ್ಲ, ಅದು ಮೇನ್ ಮೆಟಬಾಲಿಕ್ ಡಿಸಾರ್ಡರಿಗೆ ಮೇನ್ ಕಾರಣ. ನಮ್ಮ ಮೊಬೈಲ್ ನೋಡಿದಾಗ ನಮ್ಗೆ ಸ್ಟ್ರೆಸ್ ಆಗ್ತದೆ, ಅಲ್ಲಿ ಏನೋ ಬರ್ತಿದೆ ಸ್ಟ್ರೆಸ್ ಆಗುತ್ತೆ, ಮತ್ತು ಅಲ್ಲಿ ಬ್ಯಾಡ್ದಿದೆಲ್ಲ ಬರ್ತಿರ್ತದೆ. ಟೋಟಲ್ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಒಂದು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಮೇನಾಗಿ ಅವರು ಮೊಬೈಲ್ ದಿನಕ್ಕೊಂದು 7-8 ಗಂಟೆ ಯೂಸ್ ಮಾಡಿದಾಗ ಅವ್ರದ್ದು ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಆವಾಗ ಆಟೋಮೆಟಿಕ್ ಒಬೆಸಿಟಿ ಬರ್ತದೆ. ಒಬೆಸಿಟಿಯಿಂದ ಹಾರ್ಟ್ ಡಿಸೀಸು, ಕೊಲೆಸ್ಟ್ರಾಲು ಮತ್ತು ಎಲ್ಲ ಮೆಟಬಾಲಿಕ್ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ. ಮತ್ತು ಅವರಿಗೆ ಟೋಟಲಿ ಅಲ್ಲಿ ಹಾರ್ಮೋನ್ ಸಕ್ರೇಷನ್ ಕರೆಕ್ಟ್ ಆಗೋದಿಲ್ಲ, ಅವರಿಗೆ ಏನಾದರೂ ಪ್ರಾಬ್ಲಮ್ ಬರುವಂಥ ಗ್ಯಾರಂಟಿ. ಈಗ ನಾವು ನಮ್ಮ ಲೈಫ್ ನಾವು ಕಾಪಾಡಬೇಕು. ಯಾರೋ ಬೇರೆಯವ್ರು ಬರ್ತಾರೆ, ಔಷಧಿ ರಿಸರ್ಚ್ ಆಗುತ್ತೆ, ಬಂದಾಗ ನೋಡ್ಕೊಳ್ಳುವ, ಅದೆಲ್ಲ ತಪ್ಪಾಗುತ್ತೆ. ಈಗ ಒಮ್ಮೆ ನಮ್ಮದಲ್ಲಿ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗ್ತಾ ಹೋದರೆ ಅದನ್ನು ರಿವರ್ಸ್ ಮಾಡಿ ತುಂಬ ಕಷ್ಟ ಉಂಟು. ಮೆಡಿಸಿನ್ ಮಾಡಿದ್ರು ಅದಕ್ಕೆ ಮೆಡಿಸಿನಿಂದ ಬೇರೆ ಪ್ರಾಬ್ಲಮ್ ಆಗುತ್ತೆ, ಆಗಬಹುದು, ಆಗದೇ ಇರ್ಬೋದು. ಅದಕ್ಕೋಸ್ಕರ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಮೇಯ್ನಾಗಿ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಕಲೆಕ್ಷನ್ ಮಾಡ್ಕೋಬಾರ್ದು. ಅಂದರೆ ನೀವು ಡೈಲಿ ವಾಕ್ ಮಾಡಬೇಕು. ವಾಕ್ ಮಾಡಿದಾಗ ನಿಮ್ಮದಲ್ಲಿ ಬಾಡಿ ಫಿಟ್ ಆಗುತ್ತೆ ಮತ್ತು ಅಲ್ಲಿ ಎಕ್ಸ್ಟ್ರಾ ಡಿಪಾಸಿಟೆಡ್ ಫ್ಯಾಟ್ ಅದು ಕನ್ವರ್ಟ್ ಆಗುತ್ತೆ. ಮತ್ತು ಮೇಯ್ನಾಗಿ ನೀವು ಜಂಕ್ ಫುಡ್ ತಿನ್ಲಿಕ್ಕೆ ಹೋಗಬಾರ್ದು. ಮತ್ತು ಮೇಯ್ನಾಗಿ ನೀವು ಬಾಳೆ ಎಲೆ ಊಟ ಮಾಡಬೇಕು. ಬಾಳೆ ಎಲೆ ಊಟ ಮಾಡಿದಾಗ ಅಲ್ಲಿ ಬಾಳೆ ಎಲೆಗೆ ಬಿಸಿ ಆಗಿದಾಗ ಕೆಮಿಕಲ್ ರಿಯಾಕ್ಷನ್ ಆಗಿ ನಿಮ್ಮದಲ್ಲಿ ಆರ್ಟ್ರಿ ವಾಲ್ವಲ್ಲಿ ಅದು ಆ ಪ್ಲೇಕ್ ಡಿಪಾಸಿಟನ್ನ ಆಗಲಿ ಬಿಡುವುದಿಲ್ಲ. ಇಟ್ ಈಸ್ ಪ್ರೂವ್ಡ್ ನಮ್ಮ ಆಯುರ್ವೇದದಲ್ಲಿ. ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಇನ್ನೂ ಜನಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಮೇಯ್ನಾಗಿ ನೀವು ಬೆಳಗ್ಗೆ ಎದ್ದು 1 ಗ್ಲಾಸ್ ಬಿಸಿನೀರು ಮತ್ತು ಮಲಗುವಾಗ 1 ಗ್ಲಾಸ್ ಬಿಸಿನೀರು ಕುಡಿಬೇಕು. ಮತ್ತು ಮೇಯ್ನಾಗಿ ನೀವು ಈಗ ಆಲ್ಮೋಸ್ಟು ನನ್ನ ಪ್ರಕಾರ, ನನ್ನ ಜ್ಞಾನದ ಪ್ರಕಾರ, ಈ ಟೇಬಲ್ ಸಾಲ್ಟೇ ಹಾರ್ಟ್ ಪ್ರಾಬ್ಲಮಿಗೆ ಕಾರಣ ಆಗ್ತಾ ಉಂಟು. ಯಾಕಂದರೆ ಇಟ್ ಈಸ್ ಜಸ್ಟ್ ಕೆಮಿಕಲ್, ಸೋಡಿಯಂ ಕ್ಲೋರೈಡ್. ಅದು ನಿಮಗೆ ಯಾವುದೊಂದು ನಾವು ಓದಿದ ಪ್ರಕಾರ ಅಲ್ಲಿ ನಿಮ್ಮದು ಆರ್ಟ್ರಿ ಮತ್ತು ವೇನ್ಸ್ ವಾಲ್ವನ್ನು ಹಾರ್ಡ್ನಿಂಗ್ ಮಾಡ್ತದೆ. ಅದು ಇದರಿಂದ BP ಮತ್ತು ವೇನ್ಸ್ ಇದು ಫ್ಲೆಕ್ಸಿಬಿಲಿಟಿ ಹೋಗುತ್ತೆ. ಅದಕ್ಕೋಸ್ಕರ ನೀವು ಇದು ಬರ್ತದೆ ರಾಕ್ ಸಾಲ್ಟ್ ಅಥವಾ ಸೈಂಧವ ಲವಣ, ಅದು ನೀವು ಯೂಸ್ ಮಾಡಲೇಬೇಕು. BP ಇದ್ದವರು ಮಾಡಬೇಕು, ಇಲ್ಲಿದ್ದವರು ಮಾಡಬೇಕು. ಯಾಕಂದರೆ ಅದು ಡ್ಯುಯಲ್ ಆಕ್ಷನ್ ಮಾಡ್ತದೆ. BP ಇದ್ದವರಿಗೆ BP ಡೌನ್ ಮಾಡ್ತದೆ, ಡೌನ್ ಇದ್ದವರಿಗೆ BP ಹೈ ಮಾಡ್ತದೆ. ಅದರಲ್ಲಿ ಮತ್ತೆ 84 ಮಿನರಲ್ಸ್ ಇರ್ತದೆ ನ್ಯಾಚುರಲ್ ಆಗಿ. ನೀವು ಡೈಲಿ 1 ಲೀಟ್ರ್ ಬಿಸಿನೀರಿಗೆ ಒಂದು ಅರ್ಧ ಚಮಚ ರಾಕ್ ಸಾಲ್ಟ್ ಹಾಕಿ ದಿನ ಬೆಳಗಿನ ಸಂಜೆ ಕುಡಿಬೇಕು. ಮತ್ತು ಶುಗರ್ ಅವಾಯ್ಡ್ ಮಾಡಿ. ಮತ್ತು ಮೇಯ್ನಾಗಿ ನಿಮಗೆ ಅಶ್ವತ್ಥನ ಎಲೆ ಸಿಕ್ಕಿದ್ರೆ ಡೈಲಿ ಒಂದು 5 ಎಲೆ ಅದನ್ನ ಕಷಾಯ ಮಾಡಿ ಕುಡಿಬೇಕು. ನಿಮ್ಗೆ ಅದು ಅಶ್ವತ್ಥ ಅದು ಹಾರ್ಟಿಗೆ ಬೆಸ್ಟ್ ಔಷಧ. ಮತ್ತು ನಿಮಗೆ ವಾರಕ್ಕೆ ಅರ್ಧ ದಿನ ಅಥವಾ 1 ದಿನ ಉಪವಾಸ ಮಾಡಬೇಕಾಗತ್ತೆ. ಉಪವಾಸ ಮಾಡಿದಾಗ ನಿಮ್ಗೆ ಆರ್ಗನಿಗೆ ರೆಸ್ಟ್ ಕೊಟ್ಟಂಗೆ ಆಗ್ತದೆ. ಮತ್ತು ಅಲ್ಲಿ ನಿಮ್ಗೆ ಎಕ್ಸ್ಟ್ರಾ ಫ್ಯಾಟ್ ಅದು ಕರಗ್ತದೆ. ಅದು ನೀವು ಇದು ಎಲ್ಲರೂ ಮಾಡ್ಬೋದು. ಅಂದರೆ ಜಾಸ್ತಿ ಏನು ಇದಕ್ಕೆ ದುಡ್ಡು ಖರ್ಚಾಗೋದಿಲ್ಲ ಮತ್ತು ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ದಯವಿಟ್ಟು ಮಾಡಿ, ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೋಬೇಕು, ಯಾರೂ ಬರೋದಿಲ್ಲ. ಆದಷ್ಟು ಪ್ರಯತ್ನ ಮಾಡಿ. ಮತ್ತು ನೀವು ಡೈಲಿ ರಾತ್ರಿ ಮಲಗುವಾಗ 1/4 ಚಮಚ ತ್ರಿಫಲ ಚೂರ್ಣ ಬಿಸಿನೀರಲ್ಲಿ ಕುಡಿಬೇಕು. ಇದು ಅಮೃತ ಸಮಾನ. ತ್ರಿಫಲ ಚೂರ್ಣ ವಿತ್ ಬಿಸಿನೀರು ನಿಮ್ಮದು ಫುಲ್ ಬಾಡಿ ಕಾಪಾಡ್ತದೆ. ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.